ನಮಸ್ಕಾರ ನೋಡಿ, ಮೈಸೂರಿಂದ ಅಕ್ಕಿ ಕಳೆದೋಗೈತೆ ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು. ಎಸ್ ಎ ದೌಡಿಗೆ ಅದು ಬಂದು ಮಾಹಿತಿ ತಲುಪಿದಾಗ ಅವರು ಕಾಲ್ ಮಾಡಿ ಹತ್ತಕ್ಕಿ ನನ್ನ ಪ್ರೀತಿಯಿಂದ ಏನು ಕದ್ದಿದ್ರು ಅವ್ರ ನೋವು ನನಗೆ ಗೊತ್ತಾಗಿ ಹತ್ತಕ್ಕಿ ಫ್ರೀ ಕೊಡ್ತೀನಿ ಅಂದಿದೆ. ಸುಮಾರು ಜನ ಫೋನ್ ಮಾಡಿ ಅಣ್ಣ ಅವ್ರಿಗೆ ಕೊಟ್ರಾ ಅಂತ ಕೇಳ್ತಿದ್ರು. ಇವತ್ತು ಅವ್ರು ದೂರದಿಂದ ಬಂದವರೇ, ಅವ್ರಿಗೆ ಹತ್ತಕ್ಕಿ 11 ಅಕ್ಕಿನೇ ಐತೆ ಕೊಡ್ತಾಯಿದ್ದೀನಿ. ಅವ್ರ ಬಾಯಲ್ಲಿ ಏನು ಅನಿಸುತ್ತೆ ಅಂತ ಕೇಳ್ತೀನಿ, ಆಮೇಲೆ ಅಕ್ಕಿನೂ ತೋರಿಸ್ತೀನಿ. ನಾನೇನು ಆ ಥರ ಸುಳ್ಳು ಹೇಳಲ್ಲ. ನೋಡೋಣ ಸರ್, ನೀವು ಬಂದಿದ್ದೀರಾ, ಇವಾಗ ನಿಮ್ಗೆ ಅಕ್ಕಿ ಕೊಡ್ತಾಯಿದ್ದೀನಿ. ನಿಮ್ಗೆ ನನ್ನ ಬಗ್ಗೆ ಎಸ್ ಎ ದೌಡಿ ಬಗ್ಗೆ ಏನು ಅನಿಸುತ್ತೆ? ತುಂಬ ಖುಷಿ ಆಯಿತು ಅಣ್ಣ. ಸುಮಾರು ಜನ ಹೇಳ್ತಾರೆ ಬಟ್ ಕೊಡಲ್ಲ. ತುಂಬ ಖುಷಿ ಆಯಿತು ನೋಡಿ. ಅಕ್ಕಿನ ತೋರಿಸಿ, ನಾನು ರೇಗ್ದಾರು ನೋಡಿ, ರೇಗ್ದಾರು ತೋರಿಸ್ತಾ ಇದ್ದೀನಿ. ಈಗ ತೋರಿಸ್ತೀನಿ ಒಂದೊಂದು ಅಕ್ಕಿನೇ. ಬನ್ನಿ, ಹಿಂಗೆ ಇಟ್ಕೊಳ್ಳಿ. ಹಾಂ, ಇಲ್ಲಿ ಇಟ್ಕೊಳ್ಳಿ, ಹಿಂಗೆ ನೋಡಿ. ಇದೊಂದು ಬಂದು ರೇಗ್ದಾರು, ಇದೊಂದು ತೋರಿಸ್ತೀನಿ ನೋಡಿ. ಹಂಗೆ ನೋಡಿ, ಇದು ರೇಗ್ದಾರು. ಇವೆಲ್ಲ ಬಿಡ್ಕೋಬೋದು, ದಸ್ತ ಹಾಕಿ. ಇದು ರೇಗ್ದಾರು. ನೋಡಿ, ಇದು ಜಾಕು ಗುಲ್ದಾರು. ಇದು ಜಾಕು ಒಳ್ಳೆ ಲೈನೆ. ಇದು ಕೊಡ್ತಾಯಿದ್ದೀನಿ. ನೋಡಿ, ಇದು ನಮ್ಮನೆ ಲೈನು ತಾಮ್ರಲ್ಲು. ಇದನ್ನು ಕೊಡ್ತಾಯಿದ್ದೀನಿ. ನೋಡಿ, ಮಕ್ಷಿ ಹಣ್ಣು, ಇದನ್ನು ಕೊಡ್ತಾಯಿದ್ದೀನಿ. ನೋಡಿ, ಇದೊಂದು ತಾಮ್ರಲ್ಲಿ ಹಣ್ಣು, ಇದು ಕೊಡ್ತಾಯಿದ್ದೀನಿ. ನೋಡಿ, ಬಿಟ್ಕೊಳ್ಳೋಕ್ಕೆ ಪಟ್ಟ ಕೇಳಿದರೆ ನೋಡಿ, ಇದು ರೇಗ್ದಾರ್ ಪಟ್ಟ, ಒಂದು 7 ಕಳ್ಳಿ ಪಟ್ಟಗಳಿವು. ಇದನ್ನು ಕೊಡ್ತಾಯಿದ್ದೀನಿ. ನೋಡಿ, ಇದು ಪಟ್ಟನೇ ಮಕ್ಷಿಲ್ ಮಾಡಿಸಿರೋದು ನಾವು. ನೋಡಿ, ಇದು ಎಳೆ ಪಟ್ಟ, ಇದು ಚೆನ್ನಾಗಿದೆ. ಇದನ್ನು ಕೊಡ್ತಾಯಿದ್ದೀನಿ. ನೋಡಿ, ತಾಮ್ರಲ್ಲಿ ಹಣ್ಣು ನಮ್ಮ ಇದರಲ್ಲೂ ಕೆಲಸ ಮಾಡ್ತಾಯಿದ್ದಕ್ಕೆ ಇದು ಕೊಡ್ತಾಯಿದ್ದೀನಿ. ನೋಡಿ, ಇದೊಂದು ಸಬ್ಜಾ ಹಣ್ಣು, ಕುಳ್ಳಿ ಹಣ್ಣು. ನೋಡಿ, ಇದನ್ನು ಕೊಡ್ತಾಯಿದ್ದೀನಿ. ನಮ್ಮದು ಈ ಲೈನಲ್ಲೂ ಚೆನ್ನಾಗಿದೆ, ಅದಕ್ಕೆ ಇದೊಂದು ಅಕ್ಕಿನೂ ಕೊಡ್ತಾಯಿದ್ದೀನಿ. ನೋಡಿ, ಈ ಲೈನಲ್ಲಿ ಎಲ್ಲ ಅಕ್ಕಿನೂ ಕೊಡ್ತಾಯಿದ್ದೀನಿ ಅವ್ರಿಗೆ, ಎಲ್ಲ ಬಿಡಲಿ ಅಂತ. ಸರ್, ನಿಮ್ಗೆ ಇವಾಗ ಏನು ಅನಿಸುತ್ತೆ ಕೊಡ್ತಾರ? ತುಂಬ ಖುಷಿ ಆಯಿತು. ಒಳ್ಳೇದಾ? ಜನ ಹೇಳ್ತಾರೆ ಅಣ್ಣ, ತುಂಬ ಖುಷಿ ಆಯಿತು. ನನಗಿಂತ ನನ್ನ ಮಗನ ಕಂಡ್ರೆ ಅವನಿಗೆ ಪಾರಿವಾಳ ಅಂತ ಇಷ್ಟ. ಆವಾಗ ಮಾಡ್ತಾಯಿದ್ದೆ. ನಾನು ಮೇಯ್ನು ನಾಯಿ ಶೋಕಿ ಮಾಡ್ತಿದ್ದಿದ್ರು ಅಣ್ಣ. ಇದು ಮೊದಲಿಂದ ಆಸೆ ಇತ್ತು, ಬಟ್ ಮನೆಯಲ್ಲಿ ಒಂಟಿ ಕಾಲು ನಿಂತರೆ ತಪಾಸ್ ಮಾಡುತ್ತೆ, ಹಂಗೆ ಹಿಂಗೆ ಅಂತಿದ್ರು. ಬಟ್ ನನಗೆ ತುಂಬ ಖುಷಿ ಆಯಿತು ಅಣ್ಣ. ಈಗ ಪಾರಿವಾಳದ ಮನೆ ಹತ್ರಕ್ಕೆ ಸೇರಿಸಲ್ಲ ಸುಮಾರು ಜನ, ಅದು ಕದ್ಬಿಡ್ತಾರೆ ಅಂದ್ಬಿಟ್ಟು. ಬಟ್ ನೀವು ಅಷ್ಟು ಮೈಸೂರವನು ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ. ಇದೇ ಒಂದು 10 ದಿನದ ಹಿಂದೆ ನಾನು ಯಾರು ಅಂತ ಗೊತ್ತಿರಲಿಲ್ಲ. ಬಟ್ ಗೊತ್ತಾದ ತಕ್ಷಣ ಹೊಸ ಸೋಕ್ದಲ್ಲಿ ಬರಬೇಕು, ಬೆಳಿಬೇಕು ಅಂತ ಎಷ್ಟು ಹೆಂಗೆ ಹೇಳ್ತಾರೆ ಹಂಗೆ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಅಣ್ಣ. ತುಂಬ ಖುಷಿ ಆಯಿತು. ನಾನು ನೋಡಿ, ನಾನು ಕೊಡ್ತಾ ಇರೋದು ನನಗೆ ತುಂಬ ಖುಷಿಯಾಗುತ್ತೆ. ನನಗೇನು ಗೊತ್ತಾ, ಪ್ರೀತಿಯಿಂದ ಕೊಡೋದು ಒಂದು. ಎರಡನೇದು, ನಿಮ್ಮ ಮಗ ನೋಡಿ, ಇವನ್ಗೆ ಆಸೆ ಅಂತೆ, ಇವನು ಕರ್ಕೊಂಬಂದವ್ರು ಪಾಪ, ಇವನಿಗೋಸ್ಕರ ಅಕ್ಕಿ ಸಾಕಿರೋದು ಅಂತವ್ರೆ. ಒಳ್ಳೇದಾಗಲಿ. ನೋಡಿ, ನಾನು ಆದಷ್ಟು ಕೆಲವರು ಹೊಸ ಶಬ್ದಗಳಿಗೆ ರಜಾ ಅಂದ್ಬಿಟ್ಟು ಬೇಕಪ್ಪ ಅಂದ ಅಣ್ಣ. ಅದು ನಮ್ಗೆ ಮೊದಲಿಂದ ಆಸೆ ಇತ್ತು, ಬಟ್ ಇವೊಂದೊಂದು ನೆಪ ಅಷ್ಟೇ. ಹೊಸ ಶಬ್ದರು ಯಾರು ಬೆಳೀತಾರೆ, ಬೆಳೆಸ್ಬೇಕು ಅಂತ ಅಂದರೆ ನಿಮ್ಮ ಕೈಲಾದಷ್ಟು ಒಳ್ಳೇದು ಮಾಡಿ, ಸಹಾಯ ಮಾಡಿ. ಕಮೆಂಟ್ಗಳು ಮತ್ತು ಬೇರೆ ಥರ ಮಾತಾಡೋಕ್ಕೆ ಹೋಗ್ಬೇಡ್ರಿ. ಕೊಡ್ತಾಯಿದ್ದೀನಿ.